ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀರಾಮನ ಹುಂಡಿ ದೋಚಿದ್ದ 8 ಖದೀಮರು ಜೈಲು ಪಾಲು. ದೇಣಿಗೆ ಲೂಟಿ ಹೊಡೆದಿದ್ದ ಖತರ್ನಾಕ್ಗಳಿಂದ 76 ಲಕ್ಷ ರೂಪಾಯಿ ವಶಕ್ಕೆ. ದೇಣಿಗೆ ಕಳವು ಪ್ರಕರಣ, ಉಡುಪಿಯ ಪೇಜಾವರ ಶ್ರೀಗಳು ಬೇಸರ. ಎಲ್ಲ ಸುದ್ದಿಯನ್ನ ನೋಡೋಣ. ದೇಣಿಗೆ ಅಕ್ರಮ ನ್ಯೂಸ್ ಟಾಪ್ 9ನಲ್ಲಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ನೆಲೆಸಿರೋ ನೆಲದಲ್ಲೇ ಅಕ್ರಮದ ಆಟ ಬಯಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಸಂಪತ್ತನ್ನೇ ದೋಚಿ ತಿಂದಿರೋ ಕಿರಾತಕರು ಸಿಕ್ಕಿಬಿದ್ದಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯ ಪವಿತ್ರ ಮಂದಿರದ ಗರ್ಭಗುಡಿಯ ಪಕ್ಕದಲ್ಲೇ ಕೂತು ರಾಮನಿಗೆ ದೇಣಿಗೆ ರೂಪದಲ್ಲಿ ಬರ್ತಿದ್ದ ಹಣ ನುಂಗಿ ನೀರು ಕುಡಿದ ಖದೀಮರು ಲಾಕ್ ಆಗಿದ್ದಾರೆ. ಚಿನ್ನ ಬೆಳ್ಳಿ ದೋಚುತ್ತಾ ಇದ್ದ 8 ಮಂದಿ ಖತರ್ನಾಕ್ಗಳಿಗೆ ಖಾಕಿ ಕೋಳ ತೊಡಿಸಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ರೂಪದಲ್ಲಿ ಬರ್ತಾ ಇದ್ದ ಹಣವನ್ನ ಕಿಲಾಡಿಗಳು ದೋಚಿರೋದು ಬಟಾಬಯಲಾಗಿದೆ. ಮೊನ್ನೆಯಷ್ಟೇ ತನಿಖಾ ವರದಿಯನ್ನ ಎಸ್ಐಟಿ ಸಿಎಂ ಯೋಗಿ ಸರ್ಕಾರಕ್ಕೆ ಸಲ್ಲಿಸಿತ್ತು. ಇದರ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸದಸ್ಯರಾದ ಕೃಷ್ಣಮೋಹನ್ ಅಯೋಧ್ಯ ಠಾಣೆಯಲ್ಲಿ ಲಿಖಿತ ದೂರು ದಾಖಲಿಸಿದ್ರು. ಪೊಲೀಸರು ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪ್ರಾಯ್ ಆಪ್ತನಿಗೆ ಕೆಡ್ಡ ತೋಡಿದ್ದಾರೆ. ಟಿನ್ನು ಯಾದವ್ ಸೇರಿದಂತೆ 8 ಜನರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬರೋಬ್ಬರಿ 76 ಲಕ್ಷ ರೂಪಾಯಿ ಹಣವನ್ನ ಖದೀಮರಿಂದ ವಶಕ್ಕೆ ಪಡೆಯಲಾಗಿದೆ. ರಾಮನ ಹುಂಡಿಯನ್ನೇ ದೋಚಿರುವ ಒಬ್ಬೊಬ್ಬರ ಜನ್ಮವನ್ನ ಎಸ್ಐಟಿ ಜಾಲಾಡ್ತಾ ಇದೆ. A1 ಅವಿನಾಶ್ ಶುಕ್ಲಾ ರಾಮನ ದೇಗುಲದ ಪರಿಚಾರಕನಾಗಿ ಕೆಲಸ ಮಾಡ್ತಿದ್ದ. ಕಾಣಿಕೆ ಎಣಿಕೆ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ. ಇದೇ ಅವಿನಾಶ್ ಖಾತೆಯಲ್ಲಿ 5 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಕದ್ದ ಹಣವನ್ನೇ ಬ್ಯಾಂಕ್ ಖಾತೆಯಲ್ಲಿ ಇಟ್ಕೊಂಡಿದ್ದ ಎನ್ನಲಾಗ್ತಾ ಇದೆ. ಇಷ್ಟೇ ಅಲ್ಲ, A2 ಅನುಕಲ್ಪ್ ಮಿಶ್ರಾ, A3 ಲವಕುಶ್ ಮಿಶ್ರಾಗೆ ಭಾವ ಆಗಬೇಕು. ರಮಾಶಂಕರ್ ಮಿಶ್ರಾಗೆ ಮಗನೂ ಹೌದು. ಅಷ್ಟೇ ಅಲ್ಲ, ರಾಮ ಮಂದಿರ ಟ್ರಸ್ಟ್ನ ಪ್ರಮುಖ ಅನಿಲ್ ಮಿಶ್ರಾ ಸಂಬಂಧಿಯಾಗಿರುವ ಅನುಕಲ್ಪ್ ಮನೆಯಲ್ಲಿ ಎಸ್ಐಟಿ 16 ಲಕ್ಷದಷ್ಟು ಹಣ ಜಪ್ತಿ ಮಾಡಿತ್ತು. ಈತನೇ ಕಳ್ಳತನದ ಮಾಸ್ಟರ್ ಮೈಂಡ್ ಎನ್ನಲಾಗ್ತಾ ಇದೆ. ಖಾಕಿ ಪಡೆ ಒಬ್ಬೊಬ್ಬರ ಜನ್ಮ ಕುಂಡಲಿಯನ್ನ ಹೊರಗೆಳಿತಾ ಇದೆ. ಇಷ್ಟೇ ಅಲ್ಲ, A3 ಲವಕುಶ್ ಮಿಶ್ರಾ, A6 ರಮಾಶಂಕರ್ ಮಿಶ್ರಾನ ಅಳಿಯ, ಟ್ರಸ್ಟ್ನ ಪ್ರಮುಖ ಅನಿಲ್ ಮಿಶ್ರಾ ಸಂಬಂಧಿ. ಇವನು ದೇಣಿಗೆ ಹಣದ ಕಳ್ಳ ಸಾಗಣೆ ಮಾಡುವ ಜವಾಬ್ದಾರಿ ಹೊತ್ತಿದ್ದ ಎನ್ನಲಾಗಿದೆ. ಇನ್ನು A4 ಮನೀಶ್ ಕುಮಾರ್ ಯಾದವ್. ಈ ಮಹಾಶಯ A8 ಟಿನ್ನು ಯಾದವ್ನ ಸ್ವಂತ ಅಣ್ಣನ ಮಗ. ಈತ ಕಾಣಿಕೆ ಎಣಿಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿಯಾಗ್ತಿದ್ದ. ದೇಣಿಗೆ ಹಣ ಎಣಿಸುವಂತಹ ತಂಡದಲ್ಲಿದ್ದ ಮನೀಶ್ ಮನೆಯಲ್ಲೂ ದೇಣಿಗೆ ಕದ್ದ ಹಣ ಪತ್ತೆಯಾಗಿದೆ. 5ನೇ ಆರೋಪಿ ಕರುಣೇಶ್ ಪಾಂಡೆ ಅನುಕಲ್ಪ್ ಮತ್ತು ಲವಕುಶ್ ಮಿಶ್ರಾ ಜೊತೆ ಸೇರಿ ಕಳ್ಳತನದ ಸಂಚು ರೂಪಿಸಿದ್ದ. ಶ್ರೀರಾಮನ ಹುಂಡಿಗೆ ಕೈ ಹಾಕಿರುವ A6 ರಮಾಶಂಕರ್ ಮಿಶ್ರಾ ಅಲಿಯಾಸ್ ರವಿ ಮಿಶ್ರಾ ಅನುಕಲ್ಪ್ ಮತ್ತು ಲವಕುಶ್ ಗ್ಯಾಂಗ್ನ ಜೊತೆ ಕೈ ಜೋಡಿಸಿದ್ದ. ಕಾಣಿಕೆ ಹಣ ಲೂಟಿಗೆ ಮಗ ಅನುಕಲ್ಪ್ ಮಿಶ್ರಾ ಮತ್ತು ಅಳಿಯನನ್ನ ಹಣ ಎಣಿಕೆ ಕಾರ್ಯಕ್ಕೆ ನೇಮಿಸಿದ್ದ. ಅಲ್ಲದೆ ಹಣ ದೋಚಿರುವ A7 ಸುಭಾಷ್ ಶ್ರೀವಾಸ್ತವ್ ದೇಗುಲದ ಕಾಣಿಕೆ ಎಣಿಕೆ ಪ್ರಕ್ರಿಯೆಗೆ ಈತನೇ ಇನ್ಚಾರ್ಜ್. ಈತನ ಕಣ್ಗಾವಲಿನಲ್ಲೇ ಸಂಪೂರ್ಣ ಹಣ ಎಣಿಕೆ ನಡೆದಿತ್ತು. ದೇಣಿಗೆ ದೋಚಲು ತನಗೆ ಬೇಕಿದ್ದವರನ್ನೇ ಎಣಿಕೆ ಕಾರ್ಯಕ್ಕೆ ನೇಮಕ ಮಾಡಿಕೊಂಡಿದ್ದ. ಬ್ಯಾಂಕ್ನ ಮಾಜಿ ಉದ್ಯೋಗಿ ಸುಭಾಷ್ ಹಣ ಲಪಟಾಯಿಸುವುದು ಹೇಗೆ ಅನ್ನೋ ಲೆಕ್ಕ ಕಲ್ತಿದ್ದ. 8ನೇ ಆರೋಪಿ ರಮಾಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ ರಾಯ್ಗೆ ಅತ್ಯಂತ ಆಪ್ತ. ಇವನ ಬಳಿ ಹಣ ಎಣಿಕೆ ಕೊಠಡಿಯ ಕೀಲಿಕೈ ಇರ್ತಾ ಇತ್ತು. ಇಡೀ ಕೃತ್ಯದ ಸೂತ್ರಧಾರ ಎನ್ನಲಾಗಿದೆ. ಅದರಲ್ಲೂ ಅಯೋಧ್ಯೆಯ ಶ್ರೀರಾಮನ ಖಜಾನೆ ದೋಚಲು ಖತರ್ನಾಕ್ಗಳು ಮಾಡಿದ್ದ ಐಡಿಯಾ ಅಂತಿಂತದಲ್ಲ. ಲೂಟಿಕೋರರು ಸಿಸಿ ಕ್ಯಾಮೆರಾಗಳನ್ನ ಮರೆಮಾಚಿ ದೇಣಿಗೆ ಹಣ ಕದೀತಾ ಇದ್ರು. ಬ್ಯಾಂಕ್ಗೆ ತೆಗೆದುಕೊಂಡು ಹೋಗುವಂತ ಹಣದ ಕಂತೆಗಳಲ್ಲಿ ಹೆಚ್ಚುವರಿ ನೋಟ್ಗಳನ್ನ ಇಟ್ಟು ಸಾಗಿಸಿ ಬಳಿಕ ಹಂಚಿಕೊಳ್ತಾ ಇದ್ರು. ರಾಮನ ಖಜಾನೆ ದೋಚುತ್ತಾ ಇದ್ದ ಇಡೀ ಪಟಾಲಂ ಸಿಕ್ಕಿ ಬೀಳ್ತಿದ್ದಂತೆ ತಮ್ಮ ಆಪ್ತ ಟಿನ್ನು ಯಾದವ್ ಅರೆಸ್ಟ್ ಆಗ್ತಿದ್ದಂತೆ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆ ನೀಡಿದ್ದಾರೆ. ಶ್ರೀರಾಮನ ದೇಣಿಗೆ ಹಣ ಕಳವು ಪ್ರಕರಣ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೆರಳಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಕೇವಲ ಸಣ್ಣ ಮೀನುಗಳನ್ನು ಮಾತ್ರ ಶಿಕ್ಷಿಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ತಿರುಗೇಟು ನೀಡಿದ್ದು, ರಾಮನ ಭಕ್ತರ ನಂಬಿಕೆಯೊಂದಿಗೆ ಆಟ ಆಡಬೇಡಿ, ಪುರಾವೆ ಇದ್ರೆ ಎಸ್ಐಟಿಗೆ ಕೊಡಿ ಅಂತ ಗುಡುಗಿದ್ದಾರೆ. लेकिन मैं फिर से अपील करूंगा, राम भक्तों की अग्नि परीक्षा मत लो. राम भक्तों के साथ उनकी आस्था के साथ खिलवाड़ करना बंद करो. अगर तथ्य नहीं है, पुष्ट प्रमाण नहीं है तो आरोप प्रत्यारोप बंद करो. और प्रमाण है तो एसआईटी को सबूत सहित प्रमाण प्रस्तुत करो.
ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳವು ಕೇಸ್ ಸಂಬಂಧ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪ್ರತಿಕ್ರಿಯಿಸಿದ್ರು. ಜುಲೈ 11ರಂದು ಟ್ರಸ್ಟ್ನ ಸಭೆ ಇದೆ, ನಾನು ಭಾಗವಹಿಸ್ತೀನಿ. SIT ತನಿಖೆ ನಡೆಸ್ತಾ ಇರೋದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಬಾಲರಾಮನ ಮೂರ್ತಿ ನಿರ್ಮಾಣ ಮಾಡಿರೋ ಶಿಲ್ಪಿ ಅರುಣ್ ಯೋಗಿರಾಜ್ ಬೇಸರ ಹೊರಹಾಕಿದ್ದಾರೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಬಹಳ ಒಂದು ನೋವನ್ನುಂಟು ಮಾಡುತ್ತೆ. ರಾಮ ಮಂದಿರಕ್ಕೆ ಏನೋ ನಮ್ಮದೊಂದು ಕೈಲಾದ ಸಹಾಯ ಮಾಡಿದ್ದೀವಿ, ನಮ್ಮ ಕಾಲದಲ್ಲಿ ಮಂದಿರ ಆಗ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರೂ ಅವರವರ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ದುರ್ಬಳಕೆ ಆಗಿದೆ ಅನ್ನೋ ವಿಷಯ ಬಹಳ ಆಘಾತಕಾರಿ.